ದಿಲ್ ಪಸಂದ್ ಯಾರಿಗಿಷ್ಟ ಇಲ್ಲ ಹೇಳಿ. ಅದರಲ್ಲೂ 10 ನಿಮಿಷದಲ್ಲಿ ಮೈದಾ ಯೂಸ್ ಮಾಡ್ದಿರಾ ವಿತೌಟ್ ಓವನ್ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು. ಹೇಗೆ ಗೊತ್ತಾ, ಫಸ್ಟು ಕಡಾಯಿಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಕಾದ ನಂತರ ಬಾದಾಮಿ, ಪಿಸ್ತಾ ಹಾಗೆ ಗೋಡಂಬಿ ಎಲ್ಲದನ್ನು 2 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಕಡಲೆ ಬೀಜನ ಸಿಪ್ಪೆ ಸುಲಿದಿರೋವಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಹಾಗೆ ಒಣ ದ್ರಾಕ್ಷಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಕ್ಕೊಂಡು 1 ರಿಂದ 2 ನಿಮಿಷ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು ಒಳ್ಳೆ ಘಮ ಬರಬೇಕು, ಆ ರೀತಿ ಹುರ್ಕೋಬೇಕು. ಹಾಗೆ 1 ಕಪ್ಪು ತೆಂಗಿನಕಾಯಿನ ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡ್ಕೋಬಾರ್ದು. ಈ ಥರ ತುರಿದ್ರೇ ಅದರ ರುಚಿ ತುಂಬಾ ಅದ್ಭುತವಾಗಿರುತ್ತೆ. ಮತ್ತೊಂದು ಸಲ ಎಲ್ಲನೂ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ತಾ ಹೋಗೋಣ. ಒಂದು ಒಳ್ಳೆ ಪರಿಮಳ ಬರಬೇಕು, ಆ ಥರ ನಾವು ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಏಲಕ್ಕಿ 2 ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ ತೆಂಗಿನಕಾಯಿ ಹಾಕ್ಕೊಂಡಿದ್ವಲ್ವ, ಇವಾಗ 1 ಕಪ್ಪು ಬೆಲ್ಲ, ಪೌಡ್ರ್ ಬೆಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೊಂದು ಸಲ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಇವಾಗ ನಾವು ಇದು ಚೆನ್ನಾಗಿ ತಣ್ಣಗಾಗಬೇಕು. ಹಾರಕ್ಕಿಟ್ಬಿಡೋಣ. ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ನಾನಿವಾಗ ಇಲ್ಲಿ ಗೋಧಿ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ರೆಡಿ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ನಮ್ಮ ಸ್ಟಫಿಂಗ್ನ ಹಾಕ್ಕೊಳ್ತಾ ಹೋಗೋಣ. ಹುಷಾರಾಗಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ವ ಆ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಆ ತುದಿಯಿಂದ ಈ ತುದಿಗೆ ನೀಟಾಗಿ ಅದನ್ನು ಮಡ್ಚ್ಕೊಳ್ಳೋಣ. ಇಲ್ಲಿ ತೋರಿಸ್ತೀನಲ್ವ ಈ ಥರ ಮಡ್ಚ್ಬಿಟ್ಟು ಆ ತುದಿಯಲ್ಲಿ ಒಂದ್ಸಲ ಪ್ರೆಸ್ ಮಾಡಿಕೊಂಡ್ರೆ ರೆಡಿ ಆಗೋಗುತ್ತೆ. ಇದನ್ನಿವಾಗ ತವಾ ಕಾಯಕ್ಕಿಟ್ಟು ತವಾ ಮೇಲೆ ತುಪ್ಪದಲ್ಲೇ ಹುರ್ಕೊಳ್ಳೋಣ. 2 ಕಡೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಅದು ಚೆನ್ನಾಗಿ ಒಳಗಡೆ ಎಲ್ಲ ಬೆಲ್ಲ ಕರಗಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅಷ್ಟೇ, ಮನೆಯಲ್ಲೇ ವಿತೌಟ್ ಓವನ್ ಬರೀ 10 ನಿಮಿಷದಲ್ಲಿ ದಿಲ್ ಖುಷ್ ರೆಡಿ ಆಗೋಯ್ತು. ನಿಜವಾಗ್ಲೂ ಇದನ್ನು ತಿಂದು ನೋಡಿ, ತುಂಬಾ ಅದ್ಭುತವಾಗಿ ಒಂದು ಒಳ್ಳೆ ಡಿಲೀಷಿಯಸ್ ಆಗಿರೋ ಟೇಸ್ಟ್ ಬರುತ್ತೆ. ಕಡಲೆ ಬೀಜ, ಡ್ರೈ ಫ್ರೂಟ್ಸು ಪ್ರತಿಯೊಂದು ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು, ಒಂದು ಒಳ್ಳೆ ರುಚಿನೂ ಕೊಡುತ್ತೆ. ಈ ದಿಲ್ ಪಸಂದ್ನ ನೀವು ಟ್ರೈ ಮಾಡಿ, ಹೇಗಿತ್ತಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಶುಭ ದಿನ. ಇಟ್ಸ್ ಯೋರ್ ಪೂಜಾ.